ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಎಲ್ ಬಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಇವತ್ತಿನ ಕ್ಲಾಸಲ್ಲಿ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಲೋಕಸಭೆ ಆ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಲಾಸನ್ನು ಕೂಡ ನಾನು ಇದೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ನೀವು ಬೇರೆ ಕ್ಲಾಸ್ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿರ್ತಕ್ಕಂಥ ಬೇರೆ ವೀಡಿಯೋಸನ್ನು ಕೂಡ ನೋಡ್ಬೋದು. ಸ್ನೇಹಿತರೆ, ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಡೈರೆಕ್ಟ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ PDF ಅನ್ನು ನಾನು ಕೆಳಗಡೆ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ. ನೋಡಿ, ಸಂವಿಧಾನ ನಾವು ಯಾವುದೇ ಸಬ್ಜೆಕ್ಟ್ ಓದಿದ್ರು ಕೂಡ ಈಗ ಕ್ವಶನ್ಸ್ಗಳು ತುಂಬ ಡೆಪ್ತಾಗಿ ಕೇಳ್ತಿದ್ದಾರೆ. ಸೊ ಅನಲಿಟಿಕಲಿ ಇದ್ದಾವೆ. ಸೊ ಹಾಗಾಗಿ ನೀವು ಬರೀ ಮೇಲೆ ಓದ್ಕೊಂಡು ಹೋಗಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಂದ್ರೆ ಆಗಲ್ಲ. ಸೊ ಆ ಒಂದು ವಿಷಯದ ಬಗ್ಗೆ, ಆ ಒಂದು ಸಬ್ಜೆಕ್ಟ್ ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ಡೆಪ್ತಾಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗತ್ತೆ. ಸೊ ಡೆಪ್ತ್ ನಾಲೆಡ್ಜ್ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ವಿಷಯ ಹೇಳ್ತೀನೋ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಲೋಕಸಭೆ ನಮ್ಮ ಕೇಂದ್ರ ಶಾಸಕಾಂಗ ಇದೆಯಲ್ಲ, ಅದನ್ನು ನಾವು ಸಂಸತ್ತು ಅಂತ ಕರಿತೀವಿ. ಈ ಸಂಸತ್ತಿನಲ್ಲಿ ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ ಈ ಮೂರು ಬರ್ತಾರೆ ಸಂಸತ್ತಿನಲ್ಲಿ. ಸಂಸತ್ತು ಅಂದರೆ ಇವು ಮೂರು, ಎರಡು ಸದನಗಳು ಪ್ಲಸ್ ರಾಷ್ಟ್ರಪತಿ. ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ. ರಾಷ್ಟ್ರಪತಿಯವರು ಯಾಕೆ ಬರ್ತಾರೆ ಅಂದರೆ ಎರಡೂ ಸದನಗಳ ಸದಸ್ಯರಲ್ಲ, ಬಟ್ ರಾಷ್ಟ್ರಪತಿಯವರು ಕೂಡ ನಾವು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಯಾಕಂದರೆ ಅವರು ಈ ಎರಡೂ ಸದನಗಳು ಏನು ಮಸೂದೆಯನ್ನು ಪಾಸ್ ಮಾಡ್ತಾರಲ್ಲ, ಆ ಮಸೂದೆ ರಾಷ್ಟ್ರಪತಿಯವರ ಒಂದು ಸಹಿ ಆದ ನಂತರ ಅದು ಒಂದು ಕಾನೂನಾಗತ್ತೆ. ಸೊ ಹಾಗಾಗಿ ರಾಷ್ಟ್ರಪತಿಯವರನ್ನು ಕೂಡ ನಾವು ಒಂದು ಸಂಸತ್ತು ಅಂದರೆ ರಾಷ್ಟ್ರಪತಿಯನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ನಾನು ಈ ಒಂದು ಕ್ಲಾಸಲ್ಲಿ ಸ್ಪೆಷಲಿ ನಾನು ಲೋಕಸಭೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಲೋಕಸಭೆ ನಾವು ಸಂಸತ್ತಿನ ಕೆಳಮನೆ, ಕಿರಿಯರ ಸದನ, ಅಥವಾ ಜನತಾ ಸದನ ಅಂತ ಕೂಡ ಕರಿತೀವಿ ನಾವು. ಜನತಾ ಸದನ, ಕಿರಿಯರ ಸದನ, ಕೆಳಮನೆ, ಈ ಥರ ಕರಿತೀವಿ ನಾವು ಲೋಕಸಭೆಯನ್ನು. ಸಂಸತ್ತಿನ ಕೆಳಮನೆ ಅಂತ ಕರಿತೀವಿ ನಾವು. ಇಲ್ಲಿ ಲೋಕಸಭೆಯನ್ನು ಡೈರೆಕ್ಟಾಗಿ ಚುನಾಯಿತ ಆಗ್ತಕ್ಕಂಥ ಪ್ರತಿನಿಧಿಗಳು ಇರ್ತಾರೆ. ಲೋಕಸಭೆಯಲ್ಲಿ ಡೈರೆಕ್ಟಾಗಿ ಜನರು ಓಟ್ ಹಾಕ್ತಾರೆ. ಅಂತಹ ಒಂದು ಮೆಂಬರ್ಗಳು, ಸದಸ್ಯರುಗಳು ಈ ಲೋಕಸಭೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ನಾವು ಜನತಾ ಸದನ ಅಂತ ಕರಿತೀವಿ. ಆಮೇಲೆ ಇದು ಪವರ್ಫುಲ್ ಹೌಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಪವರ್ಫುಲ್ ಹೌಸ್ ಅಂತ ಯಾಕೆ ಅಂತೀವಂದರೆ, ಇಲ್ಲಿ ಡೈರೆಕ್ಟಾಗಿ ಜನರಿಂದ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಗಳು ಲೋಕಸಭೆಯಲ್ಲಿ ಇರ್ತಾರೆ. ಆಮೇಲೆ ಲೋಕಸಭೆಗೆ ರಾಜ್ಯಸಭೆಗಿಂತ ಹೆಚ್ಚಿನ ಒಂದು ಅಧಿಕಾರ ಇದೆ, ಕೆಲವೊಂದು ವಿಷಯಗಳಲ್ಲಿ ಅಧಿಕಾರ ಇದೆ. ಸೊ ಅದು ನಾನು ಹೇಳ್ತೀನಿ, ಮುಂದೆ ಹೇಳುವಾಗೆಲ್ಲ ಹೇಳ್ತೀನಿ. ಸೊ ಹಾಗಾಗಿ ಒಂದು ನಮಗೆ ಸಂಸತ್ತು ಅಂದರೆ ಲೋಕಸಭೆ ಅನ್ನೋ ಒಂದು ಭಾವನೆ ಬರುತ್ತೆ ನಮಗೆ ಯೂಶ್ವಲಿ. ನೋಡಿ, ಈಗ ನಾನು 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟು ರಚನೆ ಬಗ್ಗೆ ಹೇಳ್ತೀನಿ. ಸಂಸತ್ತಿನ ಲೋಕಸಭೆ ರಚನೆ ನೋಡಿ. ನಮ್ಮ ಸಂವಿಧಾನದ ಆರ್ಟಿಕಲ್ 81 ಏನು ಹೇಳುತ್ತೆ, ಲೋಕಸಭೆ ಸದಸ್ಯರು ಮ್ಯಾಕ್ಸಿಮಮ್ 552ಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರಬಾರ್ದು ಅಂತ ಹೇಳುತ್ತೆ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಂತು 552ಕ್ಕಿಂತ ಹೆಚ್ಚು ಹೊಂದಿರಬಾರ್ದು ಅಂತ ಹೇಳುತ್ತೆ ಆರ್ಟಿಕಲ್ 81 ಪ್ರಕಾರ. ಬಟ್ ಇವಾಗ ಏನು ಮಾಡಿದ್ದಾರೆ, ನಮ್ಮ ಹೋದ ವರ್ಷ 2024ರಲ್ಲಿ ಸಂವಿಧಾನಕ್ಕೆ 104ನೇ ತಿದ್ದುಪಡಿ ತರೋದ್ರ ಮೂಲಕ ಈ 552 ಸ್ಟ್ರೆಂತ್ ಇದ್ದಿದ್ದನ್ನು 550 ಮಾಡ್ತಾರೆ. 550 ಮ್ಯಾಕ್ಸಿಮಮ್ 550 ಸ್ಟ್ರೆಂತ್ ನಮ್ಮ ಪ್ರೆಸೆಂಟ್ ಇರೋದು ಲೋಕಸಭೆದು. ಸೊ ಮುಂಚೆ 552 ಇತ್ತು. ಸೊ ಆಮೇಲೆ ನೋಡಿ, ಮ್ಯಾಕ್ಸಿಮಮ್ ಬಟ್ ಎಲೆಕ್ಟೆಡ್ ಕಡಿಮೆ ಇದೆ, 543 ಇದೆಯಾ ಪ್ರೆಸೆಂಟು. 545 ಇತ್ತು. ಬಟ್ ಇವಾಗ ಆಂಗ್ಲೋ ಇಂಡಿಯನ್ ಸದಸ್ಯರು ಇಬ್ಬರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಿದ್ರು. ಸೊ ಅವ್ರನ್ನ ರದ್ದು ಮಾಡಿದ್ದಾರೆ. 104ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಅವೆರಡು ಸೀಟನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ಎಲೆಕ್ಟೆಡ್ 543, ಮ್ಯಾಕ್ಸಿಮಮ್ ಸ್ಟ್ರೆಂತ್ 550 ಪ್ರೆಸೆಂಟು. ಸೊ ಮುಂಚೆ 552 ಇತ್ತು, ಎಲೆಕ್ಟೆಡ್ 545 ಇತ್ತು. ಸೊ ಈಗ ಎಲೆಕ್ಟೆಡ್ 543, ಮ್ಯಾಕ್ಸಿಮಮ್ 550 ಇರ್ತಾರೆ. ಈ ಸದನಗಳ ಸ್ಟ್ರೆಂತ್ ಇದೆಯಲ್ಲ, ಲೋಕಸಭೆ ಸದಸ್ಯರ ಸಂಖ್ಯೆ, ಅದು ಜನಸಂಖ್ಯೆ ಆಧಾರದ ಮೇಲೆ ಇವಾಗ ಹೆಚ್ಚಾಗ್ತಾ ಹೋಗುತ್ತೆ. ಮುಂಚೆ 1951-52ರಲ್ಲಿ 489 ಸದಸ್ಯರು ಇರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ 1961 ಸೆನ್ಸರ್ಸ್ನ ಆಧಾರದ ಮೇಲೆ 1966ರಲ್ಲಿ ಏನು ಮಾಡ್ತಾರೆ, ಒಂದು ಆ್ಯಕ್ಟ್ ಒಂದು. ಸೊ ಅವಾಗ 489 ಇದ್ದಿದ್ದನ್ನು 524 ಸೀಟ್ ಮಾಡ್ತಾರೆ. ನಂತರ ಮತ್ತೆ ಹೆಚ್ಚು ಮಾಡ್ತಾರೆ. ಯಾವಾಗ, ಸೊ 70ರ ನಂತರ ಆದ್ಮೇಲೆ 524 ಇದ್ದಿದ್ದನ್ನು 545 ಮಾಡ್ತಾರೆ. ಸೊ ಎಲೆಕ್ಟೆಡ್ ಸ್ಟ್ರೆಂತ್ ಏನು ಮಾಡ್ತಾರೆ, 524ರಿಂದ 545 ಆಗುತ್ತೆ, 75 ತನಕ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ, 76ಅಲ್ಲಿ ಏನು ಮಾಡ್ತಾರೆ, ಒಂದು ಕಾಯ್ದೆ ತಂದ್ಬಿಟ್ಟು ಏನು ಮಾಡ್ತಾರೆ, 25 ವರ್ಷ ತನಕ ಈ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡೋದನ್ನು ನಿರ್ಬಂಧ ಮಾಡ್ತಾರೆ. ಸೊ 76ಅಲ್ಲಿ 1976 ಏನು ಮಾಡ್ತಾರೆ, 25 ವರ್ಷಗಳ ತನಕ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗೋದನ್ನು ನಿರ್ಬಂಧ ಮಾಡ್ತಾರೆ. ಸೊ 1976 ಎಲ್ಲಿ ಬಂತದು, 2001 ತನಕ ಆಯ್ತದು, 25 ವರ್ಷ. ಮತ್ತೆ 2001ರಲ್ಲಿ ಏನು ಮಾಡ್ತಾರೆ, ಮತ್ತೆ 25 ವರ್ಷ ನಿರ್ಬಂಧ ಮಾಡ್ತಾರೆ. ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗೋದನ್ನು
ನಿರ್ಬಂಧ ಮಾಡ್ತಾರೆ. ಸೊ ಹಾಗಾಗಿ 2025 ತನಕ ಅಷ್ಟೇ ಇದೆ ಸೀಟು. ಈಗ 2026ರಲ್ಲಿ ಮತ್ತೆ ಹೆಚ್ಚಾಗುತ್ತೆ. ಸೊ ಇತ್ತೀಚೆಗೆ ಅಮಿತ್ ಶಾ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಒಂದು ಜನಸಂಖ್ಯೆ ಆಧಾರದ ಮೇಲೆ 2026ಕ್ಕೆ ಡಿಲಿಮಿಟೇಷನ್ ಕಮಿಷನ್ ಅಂತ ಮಾಡ್ತಾರೆ. ಸೊ ಅದರ ಆಧಾರದ ಮೇಲೆ ಏನಾಗುತ್ತೆ, ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಆಮೇಲೆ 2008ರಲ್ಲಿ ಒಂದು ನ್ಯಾಯಮೂರ್ತಿ ಕುಲದೀಪ್ ಸಿಂಗ್, ಸೊ ಅವರ ಒಂದು ಡಿಲಿಮಿಟೇಷನ್ ಒಂದು ವರದಿಯ ಪ್ರಕಾರ ಲೋಕಸಭೆಯಲ್ಲಿ ರಿಸರ್ವೇಷನ್ ಇದೆ. SC ದವರಿಗೆ 84 ಇದ್ದಾರೆ, STಗೆ 47 ಇದೆ. ಸೊ ರಿಸರ್ವೇಷನ್ ಇದೆ, ಸೀಟು ರಿಸರ್ವೇಷನ್ ಇದೆ 84 + 47 SC/STದವರಿಗೆ ರಿಸರ್ವೇಷನ್ ಇದೆ ಲೋಕಸಭೆಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಚುನಾವಣಾ ವಿಧಾನ, ಯಾವ ಥರ ಚುನಾವಣೆ ಮಾಡ್ತಾರೆ, ಲೋಕಸಭೆಗೆ ಯಾವ ಥರ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅದ್ರ ಬಗ್ಗೆ ಎಷ್ಟು ಮಾಡ್ತಾರೆ ನೋಡಿ. ಸೊ ನೋಡಿ ಏನು ಹೇಳುತ್ತೆ, ಚುನಾವಣಾ ವಿಧಾನ ಯಾವ ಥರ ಇದೆ ಅಂದರೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ. ನೋಡಿ ಇಲ್ಲಿ ಮೀನಿಂಗ್ ಬೇರೆ ಭಾಳ ಡೆಪ್ತ್ ಇದೆ. ಸಾರ್ವತ್ರಿಕ ಅಂದರೆ ಎಲ್ಲರೂ ಅಂದಂಗೆ, ಸಾರ್ವತ್ರಿಕ ಅಂದರೆ ಎಲ್ಲರೂ, ಸಾರ್ವತ್ರಿಕ ವಯಸ್ಕ ಮತದಾನ, ವಯಸ್ಕ ಅಂದರೆ ಒಂದು ಏಜ್ ಲಿಮಿಟ್ಗಿಂತ ಮೇಲಿದ್ದವ್ರು ಎಲ್ಲರೂ ಓಟ್ ಹಾಕ್ಬೇಕಂತ ಹೇಳುತ್ತೆ. ಆಮೇಲೆ ನಿಯತಕಾಲಿಕ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಪ್ರಕಾರ ಎಲೆಕ್ಷನ್ ನಡಿಬೇಕು ಅಂತ ಹೇಳ್ತಾರೆ ನಿಯತಕಾಲಿಕ ಅಂದರೆ. ಸೊ ಹಾಗಾಗಿ ಏನು, ಒಂದು ಏಜ್ ಲಿಮಿಟ್ ಮೇಲೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆಯಲ್ಲಿ ಜನರು ನೇರವಾಗಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸೊ 18 ವರ್ಷ, ಈಗ 18 ವರ್ಷ ಇದೆ ಏಜ್, ವೋಟ್ ಹಾಕ್ಬೇಕಂದ್ರೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಮತದಾನ ಮಾಡಬಹುದು. ಮುಂಚೆ 21 ವರ್ಷ ಇತ್ತು. ಅದನ್ನ ಏನು ಮಾಡ್ತಾರೆ, 1989ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತಂದುಬಿಟ್ಟು ಆ ಏಜ್ ಲಿಮಿಟ್ 21 ಇದ್ದಿದ್ದನ್ನು 18ಕ್ಕೆ ಇಳಿಸ್ತಾರೆ. ಯಾಕಂದರೆ 18 ವರ್ಷ ವಯಸ್ಸಾದ ನಂತರ ಅವರಿಗೆ ಒಂದು ಕೆಪಬಿಲಿಟಿ ಬರುತ್ತೆ, ಸ್ವಂತ ಒಂದು ವೋಟ್ ಹಾಕುವಂಥ ಒಂದು ಎಬಿಲಿಟಿ ಬಂದಿರುತ್ತೆ, ಒಂದು ಬುದ್ಧಿವಂತಿಕೆ ಬಂದಿರುತ್ತೆ, ಒಂದು ವಿಚಾರ ಶಕ್ತಿ ಬಂದಿರುತ್ತೆ. ಸೊ ಹಾಗಾಗಿ ಆ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಿದ್ದಾರೆ. ಯಾವಾಗ ಇಳಿಸಿದ್ದಾರೆ, 1989ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರೋದ್ರ ಮೂಲಕ ಮಾಡಿದ್ದಾರೆ. ಆಮೇಲೆ ಯಾವುದೇ ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಈ ಒಂದು ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ. ಪ್ರತಿಯೊಬ್ಬರು ಚುನಾವಣೆ, ಅದಕ್ಕೆ ನಾವು ಸಾರ್ವತ್ರಿಕ ಅಂತ ಕರಿತೀವಿ. ಸಾರ್ವತ್ರಿಕ ಅಂದರೆ ಎಲ್ಲರೂ ಅಂದಂಗೆ, ಎಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ, ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಓಟ್ ಹಾಕೋದಕ್ಕೆ ನಾವು ಸಾರ್ವತ್ರಿಕ ಅಂತ ಕರಿತೀವಿ. ವಯಸ್ಸಂದ್ರೆ ಒಂದು ಏಜ್ ಲಿಮಿಟ್, ನಿಯತಕಾಲಿಕ ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ. ಸೊ ಈ ಥರ ಒಂದು ಚುನಾವಣೆ ನಡೆಯುತ್ತೆ ಲೋಕಸಭಾ ಸದಸ್ಯರಿಗೆ. ನೆಕ್ಸ್ಟ್ ಅರ್ಹತೆಗಳು ಏನಿರಬೇಕಪ್ಪ ನೋಡಿ, ಲೋಕಸಭಾ ಚುನಾವಣೆ ನಿಂತ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಏನು ಅರ್ಹತೆ ಇರಬೇಕು. ಸೊ ಆರ್ಟಿಕಲ್ 84 ಏನು ಹೇಳುತ್ತೆ, ಸಂವಿಧಾನದ ಆರ್ಟಿಕಲ್ 84ರ ಪ್ರಕಾರ ಒಂದಿಷ್ಟು ಅರ್ಹತೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಸಂವಿಧಾನದಲ್ಲಿ. ಏನಂದರೆ, ಮೊದಲು ಅವನು ಭಾರತೀಯ ಪ್ರಜೆ ಆಗಿರಬೇಕು. ಆಮೇಲೆ ಅವನಿಗೆ ವಯಸ್ಸು 25 ವರ್ಷ ಆಗಿರಬೇಕು. 25 ವರ್ಷ ನೆನಪಿಟ್ಕೊಳ್ಳಿ, ನಾನು ಏನೇನು ಹೇಳ್ತೀನಿ ಪಾಯಿಂಟ್ಸ್ ಅವೆಲ್ಲ ಕಂಪ್ಲೀಟ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ವಯಸ್ಸು 25 ಇರಬೇಕು ಅವನು, ಮತ್ತು ಭಾರತೀಯ ಪ್ರಜೆ ಆಗಿರಬೇಕು. ಆಮೇಲೆ ಅವನು ಮಾನಸಿಕ ಅಸ್ವಸ್ಥನೋ, ದಿವಾಳಿಕೋರನು, ಅಪರಾಧಿಯು. ಸೊ ಮಾನಸಿಕ ಅಸ್ವಸ್ಥನೂ ಆಗಿರಬಾರ್ದು, ಅಪರಾಧಿ ಆಗಿರಬಾರ್ದು, ದಿವಾಳಿಕೋರ ಆಗಿರಬಾರ್ದು. ಸೊ ಇಂಥವಾಗಿದ್ದರೆ ಚುನಾವಣೆ ನಿಂತ್ಕೊಳ್ಳೋಕೆ ಅರ್ಹತೆ ಆಗಲ್ಲ. ಸೊ ನೆಕ್ಸ್ಟ್, ಅವನು ಯಾವುದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಇನ್ ಕೇಸ್ ಇದ್ದರೆ ಮುಂಚೆನೇ ಅದನ್ನು ರಿಸೈನ್ ಮಾಡಿ ಎಲೆಕ್ಷನ್ ನಿಂತ್ಕೋಬೇಕಾಗತ್ತೆ. ಸೊ ಅದು ಅರ್ಹತೆ. ಸೊ ನೆಕ್ಸ್ಟ್, ಅಧಿಕಾರಾವಧಿ ಎಷ್ಟು ವರ್ಷ ತನಕ ಒಬ್ಬ ಲೋಕಸಭಾ ಸದಸ್ಯರ ಎಷ್ಟು ವರ್ಷ ತನಕ ಅಧಿಕಾರದಲ್ಲಿ ಇರ್ತಾರೆ. ಸೊ ನಮ್ಮ ಸಂವಿಧಾನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಸದಸ್ಯರಿಗೆ ಇಷ್ಟು ವರ್ಷ ಅಧಿಕಾರಾವಧಿ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಆರ್ಟಿಕಲ್ 83 ಏನು ಹೇಳುತ್ತೆ, ಸಂವಿಧಾನದ ಆರ್ಟಿಕಲ್ 83 ಏನು ಹೇಳುತ್ತೆ, ಲೋಕಸಭೆ ಅವಧಿ 5 ವರ್ಷ ಅಂತ ಹೇಳುತ್ತೆ. ನೋಡಿ, ಲೋಕಸಭೆ ಅವಧಿ ಅಂತ ಹೇಳಿದೆ ಇಲ್ಲಿ. ಸೊ ಲೋಕಸಭೆ ಅವಧಿ ಅಂದರೆ ಅಲ್ಲಿ ಸದಸ್ಯರು ಅಂತ ಬಂದ್ಬಿಡ್ತು. ಯಾಕಂದರೆ 5 ವರ್ಷ ಲೋಕಸಭೆ ಅವಧಿ ಇರುತ್ತೆ. ಸೊ 5 ವರ್ಷ ಇದ್ರೆ ಅಂದರೆ ಆಟೋಮೆಟಿಕಲಿ ಲೋಕಸಭೆ ವಿಸರ್ಜನೆ ಆಗುತ್ತೆ. ವಿಸರ್ಜನೆ ಆಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಅಧಿಕಾರ ಮುಗಿತೈತೆ, 5 ವರ್ಷಕ್ಕೆ ಮುಗಿತೈತೆ ಅಂತ ಅರ್ಥ. ಸೊ ಪ್ರೆಸೆಂಟು 5 ವರ್ಷ ಇದೆ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 1 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದರೆ ಲೋಕಸಭಾ ಒಂದು ಅವಧಿಯನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ ಪ್ರಧಾನಮಂತ್ರಿಯ ಒಂದು ಸಲಹೆ ಮೇರೆಗೆ ಅಥವಾ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಅವರು ಅವಧಿಕ್ಕಿಂತ ಮುಂಚೆ ಕೂಡ ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು. ಅವಧಿಕ್ಕಿಂತ ಮುಂಚೆನೇ ಪ್ರಧಾನಮಂತ್ರಿ ಅವರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಾಗ ಎ ಪಿ ಜೆ ಅಬ್ದುಲ್ ಕಲಾಂ ಇದ್ದಾಗ ಯಾರು ಅಟಲ್ ಬಿಹಾರಿ ವಾಜಪೇಯಿ, ಸೊ ಅವರು ವಿಸರ್ಜನೆ ಮಾಡ್ಕೊಂಡು ಕೇಳ್ಕೊಳ್ತಾರೆ. ಯಾಕಂದರೆ ಸದಸ್ಯರಿಂದ ರೆಸ್ಪಾನ್ಸ್ ಸಿಗಲ್ಲ,
ಅವಿಶ್ವಾಸ ನಿರ್ಣಯದಲ್ಲಿ ಸೋಲ್ತಾರೆ. ಸೊ ಹಾಗಾಗಿ ಅವರು ವಿಸರ್ಜನೆ ಕೇಳ್ಕೊತಾರೆ, ವಿಸರ್ಜನೆ ಆಗುತ್ತೆ. ಅವಾಗ ಲೋಕಸಭಾ ಅವಧಿ 5 ವರ್ಷಕ್ಕಿಂತ ಮುಂಚೆ ವಿಸರ್ಜನೆ ಆಗುತ್ತೆ. ಇದು ಫಸ್ಟು 6 ವರ್ಷ ಇರುತ್ತೆ. ಲೋಕಸಭಾ ಅವಧಿಯನ್ನು 6 ವರ್ಷ ಮಾಡ್ತಾರೆ. ಯಾವಾಗ ಮಾಡ್ತಾರೆ 6 ವರ್ಷ ಅಂದರೆ 1972ರಲ್ಲಿ 76ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದುಬಿಟ್ಟು 5 ವರ್ಷ ಇದ್ದಿದ್ದು 6 ವರ್ಷ ಮಾಡ್ತಾರೆ ಅವಧಿಯನ್ನು. ತಿರ್ಗಾ ಏನು ಮಾಡ್ತಾರೆ 1978ರಲ್ಲಿ ತಿರ್ಗಾ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತಂದುಬಿಟ್ಟು 6 ವರ್ಷ ಇದ್ದಿದ್ದನ್ನು 5 ವರ್ಷಕ್ಕೆ ಇಳಿಸ್ತಾರೆ. ಸೊ ಈಗ ಪ್ರೆಸೆಂಟ್ ಏನಿದೆ ಅಂದರೆ ಅಧಿಕಾರಾವಧಿ 5 ವರ್ಷ ಇದೆ. ನೆಕ್ಸ್ಟು ಅಧಿವೇಶನಗಳು, ಲೋಕಸಭೆ ಅಧಿವೇಶನ. ಸೊ ನೋಡಿ, ನಮ್ಮ ಸಂವಿಧಾನ ಏನು ಹೇಳುತ್ತೆ, ವರ್ಷಕ್ಕೆ 2 ಬಾರಿ ಅಧಿವೇಶನ ಕರಿಬೇಕಂತ ಹೇಳುತ್ತೆ. ವರ್ಷಕ್ಕೆ 2 ಬಾರಿ ಅಧಿವೇಶನ ಕರಿಬೇಕು. ಆಮೇಲೆ ಒಂದು ಅಧಿವೇಶನ ಮತ್ತು ಇನ್ನೊಂದು ಅಧಿವೇಶನ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಇರಬಾರ್ದು ಅಂತ ಹೇಳುತ್ತೆ. 6 ತಿಂಗಳಿಗಿಂತ ಹೆಚ್ಚು ಇರಬಾರ್ದು. ಸೊ ಒಂದು ಅಧಿವೇಶನಕ್ಕಿಂತ ಇನ್ನೊಂದು ಅಧಿವೇಶನಕ್ಕೆ 6 ವರ್ಷಕ್ಕಿಂತ ಹೆಚ್ಚಿರಬಾರ್ದು. ವರ್ಷಕ್ಕೆ 2 ಅಧಿವೇಶನ ಕರಿಬೇಕು ಅಂತ ನಮ್ಮ ಸಂವಿಧಾನದಲ್ಲಿದೆ. ಆಮೇಲೆ ಈ ಒಂದು ಲೋಕಸಭಾ ಸದಸ್ಯರ ಒಂದು ಸಲಹೆಯ ಮೇರೆಗೆ ವಿಶೇಷ ಅಧಿವೇಶನ ಕೂಡ ರಾಷ್ಟ್ರಪತಿಯವರು ಕರಿಬೋದು. ವಿಶೇಷ ಅಧಿವೇಶನ ಕೂಡ ರಾಷ್ಟ್ರಪತಿಯವರು ಕರೀತಾರೆ. ಸೊ ನೆಕ್ಸ್ಟ್, ಈ ಅಧಿವೇಶನದಲ್ಲಿ ಯಾವ ಥರ ಏನು ಪ್ರಶ್ನೆ ಹೇಗೆ ಕೇಳ್ತಾರೆ, ಸಂಸತ್ತಿನ ಒಂದು ಅವಧಿ ಏನು, ಸೊ ಅದ್ರ ಬಗ್ಗೆ ಎಷ್ಟು ಮಾಡ್ತಾರೆ ನೋಡಿ. ಈ ಅವಧಿ ಏನಂದ್ರೆ ಯೂಶ್ವಲಿ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಇರುತ್ತೆ. ಸೊ ಫಸ್ಟು ಏನಿರುತ್ತದೆ 11ರಿಂದ 12 ಗಂಟೆ ಇರುತ್ತಲ್ಲ. ಸೊ 11ರಿಂದ 12 ಗಂಟೆ ಅದನ್ನು ನಾವು ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ, ಕ್ವಶನ್ ಅವರ್ ಅಂತ ಕರಿತೀವಿ. 12 ಗಂಟೆ ನಂತರ ಶೂನ್ಯ ವೇಳೆ ಅಂತ ಕರಿತೀವಿ ನಾವು, ಶೂನ್ಯ ವೇಳೆ 0 ಅವರ್ಸ್ ಅಂತ ಕರಿತೀವಿ. ಸೊ ಆ ಒಂದು ಶೂನ್ಯ ವೇಳೆ ಏನಾಗುತ್ತೆ, ನ್ಯಾಷನಲ್ ಇಂಪಾರ್ಟೆನ್ಸು, ಒಂದು ದೇಶದ ಏನೋ ಪ್ರಮುಖ ಅಂತಾರಾಷ್ಟ್ರೀಯ ಘಟನೆ ಇರ್ಬೋದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದಾದ್ರು ಮಹತ್ವದ ವಿಷಯ ಅಂತ ಅನಿಸಿದರೆ ಆ ಟೈಮಲ್ಲಿ ಸದಸ್ಯರು ಅರೈಸ್ ಮಾಡ್ತಾರೆ, ಕ್ವಶನ್ಸ್ ಆವಾಗಲೇ ಅರೈಸ್ ಮಾಡ್ತಾರೆ. ಯಾವಾಗ ಅದಕ್ಕೆ ಶೂನ್ಯಾವಧಿ ಅಂತ ಕರಿತಾರೆ. ಯೂಶ್ವಲಿ 12 ಗಂಟೆ ಮೇಲೆ ಇರುತ್ತೆ. ಫಸ್ಟ್ 11ರಿಂದ ಅದು ಪ್ರಶ್ನೋತ್ತರ ಅವಧಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ವಶನ್ಸ್ ಕೇಳೋದಿರ್ತದಲ್ಲ ಪ್ರಶ್ನೋತ್ತರ ಅವಧಿಯಲ್ಲಿ, ಯಾವ ಥರ ಕ್ವಶನ್ಸ್ಗಳು ಕೇಳ್ತಾರೆ ಅದು ಹೇಗೆ ಅಂದರೆ, ನಕ್ಷತ್ರಿಕ ಅಂತ ಕರಿತೀವಿ, ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತ ಕರಿತೀವಿ. ನಕ್ಷತ್ರಿಕ ಇಂಗ್ಲೀಷಲ್ಲಿ ಸ್ಟಾರ್ಡ್ ಕ್ವಶನ್ ಅಂತ ಕರಿತೀವಿ. ಸ್ಟಾರ್ಡ್ ಚುಕ್ಕೆ ಗುರುತಿನ ಪ್ರಶ್ನೆಗಳು, ನಕ್ಷತ್ರ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಈ ಥರ ಪ್ರಶ್ನೆಗಳನ್ನು ಓರಲಾಗಿ ಕೇಳ್ತಾರೆ, ಒಬ್ಬ ಸದಸ್ಯರು ಓರಲಾಗಿ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಏನು ಮಾಡ್ತಾರೆ, ಓರಲಾಗಿ ಆನ್ಸರ್ಸ್ ಕೊಡ್ತಾರೆ. ಸೊ ಓರಲಾಗಿ ಕೇಳ್ತಾರೆ, ಚುಕ್ಕೆ ಗುರುತಿನ ಪ್ರಶ್ನೆಗಳು, ಏನದು ಸ್ಟಾರ್ಡ್ ಕ್ವಶನ್ ಅಂತ ಕರಿತೀವಿ, ನಕ್ಷತ್ರಿಕ ಪ್ರಶ್ನೆಗಳು. ಸೊ ಓರಲಾಗಿ ಕ್ವಶನ್ಸ್ ಕೇಳ್ತಾರೆ, ಓರಲಾಗಿ ಆನ್ಸರ್ಸ್ ಮಾಡ್ತಾರೆ. ಸೊ ಇಲ್ಲಿ ಪೂರಕ ಪ್ರಶ್ನೆಗಳು ಕೇಳ್ಬೋದು, ಪೂರಕ ಉತ್ತರಗಳು ತಗೋಬೋದು. ನೆಕ್ಸ್ಟ್, ಚುಕ್ಕೆ ಗುರುತಿಲ್ಲದ ಆಸ್ಟೇರ್ಡ್, ಸೊ ಅನಕ್ಷತ್ರಿಕ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಯಾವ ಥರ ಅಂದರೆ, ಪ್ರಶ್ನೆ ಕೇಳಿದರೆ ಆನ್ಸರ್ಸ್ನ ಲಿಖಿತ ರೂಪದಲ್ಲಿ ಕೊಡಬೇಕು. ಇಲ್ಲಿ ಪ್ರಶ್ನೆ ಕೇಳಿದರೆ ಆನ್ಸರ್ಸ್ ಲಿಖಿತ ರೂಪದಲ್ಲಿ ಕೊಡ್ತಾರೆ. ಚುಕ್ಕೆ ಗುರುತಲ್ಲದ ಪ್ರಶ್ನೆಗಳಿಗೆ ಅಂತ ಹೇಳ್ತೀವಿ ನಾವು, ಅನಕ್ಷತ್ರಿಕ ಅಂತ ಕರಿತೀವಿ. ಸೊ ಇಲ್ಲಿ ಲಿಖಿತವಾಗಿ ಆನ್ಸರ್ಸ್ನ ಕೊಡೋದ್ರಿಂದ ಪೂರಕ ಪ್ರಶ್ನೆಗಳು ಕೇಳಕ್ಕೆ ಬರೋಂಗಿಲ್ಲ ಇಲ್ಲಿ. ನೆಕ್ಸ್ಟ್, ಅಲ್ಪಾವಧಿಯ ಪ್ರಶ್ನೆಗಳು ಅಂದರೆ ಪ್ರಶ್ನೆ ಕೇಳಿದ ಮೇಲೆ 10 ದಿನಗಳ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಲಿಖಿತ ರೂಪದಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಅಲ್ಪಾವಧಿಯ ಪ್ರಶ್ನೆಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್, ಲೇಮ್ ಡಕ್ ಅಧಿವೇಶನ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಲೇಮ್ ಡಕ್ ಅಧಿವೇಶನ ಅಂದರೆ, ಈ ಲೋಕಸಭೆ ಅವಧಿ ಏನಿರುತ್ತಲ್ಲ, ಲೋಕಸಭಾ ಅವಧಿ 5 ವರ್ಷ ಇರುತ್ತಲ್ಲ, ಆ 5 ವರ್ಷದ ಕೊನೆಯ ಅಧಿವೇಶನ, 5 ವರ್ಷದ ಅಂತ್ಯದ ಏನು ಲಾಸ್ಟ್ನೇ ಅಧಿವೇಶನ ಇರುತ್ತಲ್ಲ, ಅದಕ್ಕೆ ಲೇಮ್ ಡಕ್ ಅಧಿವೇಶನ ಅಂತ ಕರಿತೀವಿ. ಯಾಕಂದರೆ ಅದು ಕೊನೆಯದು, ಅದಕ್ಕೆ ಲೇಮ್ ಡಕ್ ಅಂತ ಕರಿತೀವಿ. ಸದಸ್ಯರನ್ನು ಲೇಮ್ ಡಕ್ ಸದಸ್ಯರು ಅಂತ ಕರಿತೀವಿ. ಅಂದರೆ ಯಾರು ತಿರ್ಗಾ ಆಯ್ಕೆಯಾಗಿ ಹೋಗಲು ಲೋಕಸಭೆಗೆ ನೆಕ್ಸ್ಟ್ ಎಲೆಕ್ಷನ್ ನಂತರ ತಿರ್ಗಾ ಯಾರು ಆಯ್ಕೆಯಾಗಿ ಹೋಗಲು ಅಂತಹ ಸದಸ್ಯರಿಗೆ ನಾವು ಲೇಮ್ ಡಕ್ ಸದಸ್ಯರಂತ ಕೂಡ ಕರಿತೀವಿ. ಸೊ ಅದೊಂದು ಕಾನ್ಸೆಪ್ಟು, ಲೇಮ್ ಡಕ್ ಅನ್ನೋದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್, ಸಂಸದೀಯ ಸಮಿತಿಗಳು, ಈ ಲೋಕಸಭೆ ಸಂಸದೀಯ ಸಮಿತಿಗಳು. ಸೊ ನಿಮಗೆ ಅದು ಸಪ್ರೇಟ್ ಒಂದು ಬರುತ್ತೆ ಕಾನ್ಸೆಪ್ಟ್, ಇದು ಸಮಿತಿ ಬಗ್ಗೆ ಸಪ್ರೇಟ್ ಹೇಳ್ತೀನಿ. ಆಮೇಲೆ ಲೋಕಸಭೆ ಅಧಿಕಾರಗಳು, ಸೊ ಅದನ್ನು ನಾವು ರಾಜ್ಯಸಭೆ ಹೇಳುವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿಕಾರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಬಿಲ್ಗಳು, ಮಸೂದೆಗಳು, ಸಾಮಾನ್ಯ ಮಸೂದೆ, ಹಣಕಾಸಿನ ಮಸೂದೆ, ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ. ಸೊ ಅವನು ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಕ್ಲಾಸಲ್ಲಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಇದು. ಸೊ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈ ಸದ್ಯ ಸಮಿತಿಗಳು ಬ್ರೀಫಾಗಿ ಹೇಳ್ಬೇಕಂದ್ರೆ, ಲೋಕಸಭೆ ಸದಸ್ಯರು ಸಮಿತಿಗಳು ಒಂದು ತಾತ್ಕಾಲಿಕ ಸಮಿತಿ ಮತ್ತು ಸ್ಥಾಯಿ ಸಮಿತಿಗಳು ಅಂತ ಬರುತ್ತೆ. ತಾತ್ಕಾಲಿಕ ಅಂದರೆ ಒಂದು ಉದ್ದೇಶಕ್ಕೆ ಮಾಡಿರ್ತಾರೆ, ಅದು ಉದ್ದೇಶ ಆದ ನಂತರ ಅದನ್ನು ಸಮಿತಿ ಇರಲ್ಲ. ಸ್ಥಾಯಿ ಸಮಿತಿ ಅಂದರೆ ಪರ್ಮನೆಂಟ್ ಸಮಿತಿ. ಸೊ ಅದರಲ್ಲಿ ಯಾವ ಥರ ಬರುತ್ತೆ ಅಂದರೆ, ಒಂದು ಹಣಕಾಸು ಸಮಿತಿ ಬರುತ್ತೆ, ಆಮೇಲೆ ವಿಷಯಗಳ ಸಮಿತಿ ಅಂತ ಬರುತ್ತೆ. ವಿಷಯಗಳ ಸಮಿತಿ ಅಂದರೆ ಟೋಟಲ್ 24 ವಿಷಯಗಳಿದ್ದಾವೆ. ಲೋಕಸಭೆ ಅಡಿಯಲ್ಲಿ 16 ವಿಷಯಗಳು ಬರ್ತವೆ, ರಾಜ್ಯಸಭೆ ಅಡಿಯಲ್ಲಿ 8 ವಿಷಯಗಳು ಬರ್ತವೆ. ಸೊ ಅದು ವಿಷಯಗಳ ಸಮಿತಿ ಅಂತ ಕರಿತೀವಿ. ಹಣಕಾಸು ಸಮಿತಿ, ಆ ಹಣಕಾಸು ಸಮಿತಿಯಲ್ಲಿ, ಸ್ಥಾಯಿ ಸಮಿತಿಯಲ್ಲಿ ಹಣಕಾಸು ಮತ್ತು ವಿಷಯಗಳ ಸಮಿತಿ ಬರುತ್ತೆ. ಹಣಕಾಸು ಸಮಿತಿಯಲ್ಲಿ ಮತ್ತೆ ಬೇರೆ ಬೇರೆ ಬರ್ತವೆ.
ಸೊ ಮೇನ್ ಪ್ರಮುಖ ಅಂದರೆ ಒಂದು ಅಂದಾಜು ಸಮಿತಿ ಅಂತ ಹೇಳ್ಬಿಟ್ಟು ಅಂದಾಜು ಸಮಿತಿ. ಸೊ ಇದು ಒಂದು ಬಜೆಟ್ನ ಅಂದಾಜು, ಹಣಕಾಸಿನ ವಿವರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದಾಜಿನ ಸಮಿತಿ. ಅದಕ್ಕೆ 30 ಜನ ಲೋಕಸಭಾ ಸದಸ್ಯರು ಇರ್ತಾರೆ ಈ ಸಮಿತಿಯಲ್ಲಿ, ಅಂದಾಜು ಸಮಿತಿಯಲ್ಲಿ. ನೆಕ್ಸ್ಟ್ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಸೊ ಇದರಲ್ಲೂ ಕೂಡ 15 ಜನ ಲೋಕಸಭಾ ಸದಸ್ಯರು ಇರ್ತಾರೆ, 7 ಜನ ರಾಜ್ಯಸಭಾ ಸದಸ್ಯರು ಇರ್ತಾರೆ. ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ನೆಕ್ಸ್ಟ್ ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಅಂತ ಬರುತ್ತೆ ಒಂದು. ಸೊ ಈ ಸಾರ್ವಜನಿಕ ಉದ್ದಿಮೆಗಳ ಸಮಿತಿಯಲ್ಲಿ ಇಲ್ಲಿ ಕೂಡ ಸೇಮ್ 15 ಜನ ಲೋಕಸಭಾ ಸದಸ್ಯರು ಇರ್ತಾರೆ, 7 ಜನ ರಾಜ್ಯಸಭಾ ಸದಸ್ಯರು ಇರ್ತಾರೆ. ಸೊ ನೆನಪಿಟ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ಇದು ಒಂದಿಷ್ಟು ಸಮಿತಿಗಳು, ಲೋಕಸಭೆಯಲ್ಲಿ ಇರ್ತಕ್ಕಂಥ ಸಮಿತಿಗಳು. ಇನ್ನೂ ಇನ್ಡೆಪ್ತಾಗಿ ಸಮಿತಿಗಳು ಸಪ್ರೇಟ್ ಒಂದು ಕ್ಲಾಸಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು. ನೆಕ್ಸ್ಟ್ ಕೋರಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕೋರಮ್ ಅಂದರೆ ಲೋಕಸಭೆಯ ಒಂದು ಕಾರ್ಯಕಲಾಪಗಳು ನಡೆಯಲು ಬೇಕಾಗ್ತಕ್ಕಂಥ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಮ್ ಅಂತ ಕರಿತೀವಿ. ಸೊ ಕೋರಮ್ 1/10 ಅದು ಕೋರಮ್ ಆಗಿರುತ್ತೆ. 1/10 ಲೋಕಸಭಾ ಸದಸ್ಯರ ಸಂಖ್ಯೆ, ಆ ಸಂಖ್ಯೆಯ 1/10 ಅದಕ್ಕೆ ನಾವು ಕೋರಮ್ ಅಂತ ಕರಿತೀವಿ. ಸೊ 1/10 ಸದಸ್ಯರಿದ್ದರೆ ಮಾತ್ರ ಲೋಕಸಭೆಯ ಒಂದು ಚರ್ಚೆಗಳು, ಒಂದು ಕಾರ್ಯಕಲಾಪಗಳು ನಡೆಯುತ್ತೆ. ಇಲ್ಲದೇ ಇದ್ರೆ ಸಭಾಧ್ಯಕ್ಷ ಅಂದರೆ ಸ್ಪೀಕರ್ ಆ ಒಂದು ಅಧಿವೇಶನ ಒಂದು ಕಾರ್ಯಕಲಾಪವನ್ನು ಮುಂದೂಡ್ತಾರೆ. ಸೊ ಅದಕ್ಕೆ ನಾವು ಕೋರಮ್ ಅಂತ ಕರಿತೀವಿ. 1/10 ಸ್ಟ್ರೆಂತ್, 1/10 ಲೋಕಸಭಾ ಸದಸ್ಯರ 1/10 ಇರಬೇಕು, ಅದು ಕೋರಮ್ ಆಗುತ್ತೆ, ಅದು ಲೋಕಸಭೆಯ ಒಂದು ಕೋರಮ್. ಸೊ 1/10 ಅಂದರೆ ಈಗ ಮ್ಯಾಕ್ಸಿಮಮ್ ಈಗ ಸ್ಟ್ರೆಂತ್ 543 ಇದೆ. ಸೊ 543ಯಲ್ಲಿ 1/10 ಅಂದರೆ 54 ಸೀಟ್ ಆಗುತ್ತೆ. 54 ಸದಸ್ಯರಿದ್ದರೆ ಮಾತ್ರ ಕಾರ್ಯಕಲಾಪಗಳು ನಡೀತವೆ, ಇಲ್ಲಾಂದರೆ ಮುಂದೂಡ್ತಾರೆ. ಸೊ 540 ಪ್ರೆಸೆಂಟ್ ಇರೋದು ನೆನಪಿಟ್ಕೊಳ್ಳಿ, ಪ್ರೆಸೆಂಟು 543 ಇದ್ದಾರೆ. ಸೊ 543ಯಲ್ಲಿ 530 ಜನ ರಾಜ್ಯಗಳಿಂದ ಆಯ್ಕೆ ಆಗ್ತಾರೆ, ಚುನಾವಣೆ ಆಗ್ತಾರೆ. 13 ಜನ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಲೆಕ್ಟ್ ಮಾಡ್ತಾರೆ, ಚುನಾವಣೆ ಆಗ್ತಾರೆ. ಸೊ ಟೋಟಲ್ 543 ಇದೆ ಇವಾಗ. ಸೊ ನೆಕ್ಸ್ಟ್ ಸ್ಪೀಕರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸ್ಪೀಕರ್, ಉಪಸ್ಪೀಕರ್ ಅಂದರೆ ಸಭಾಧ್ಯಕ್ಷ, ಉಪಸಭಾಧ್ಯಕ್ಷ. ಸ್ಪೀಕರನ್ನು ಯಾರು ಆಯ್ಕೆ ಮಾಡ್ತಂದ್ರೆ ಲೋಕಸಭಾ ಸ್ಪೀಕರನ್ನು ತಮ್ಮಲ್ಲೇ ಒಬ್ಬರು, ಬೇರೆ ಬೇರೆ ಪಕ್ಷದವರು ಆಯ್ಕೆಯಾಗಿ ಹೋಗ್ತಾರೆ. ಲೋಕಸಭೆ ಅಂದರೆ ಅಲ್ಲಿ ಬೇರೆ ಬೇರೆ ಪಕ್ಷದವರು ಆಯ್ಕೆಯಾಗಿ ಹೋಗ್ತಾರೆ. ಯಾವ ಪಕ್ಷದ ಸ್ಟ್ರೆಂತ್ ಇರ್ತಾರೋ ಆ ಪಕ್ಷವರು ಆಡಳಿತದಲ್ಲಿ ಇರ್ತಾರೆ. ಸೊ ಸ್ಪೀಕರ್ ಹೇಗೆ ಆಯ್ಕೆ ಮಾಡ್ತಂದ್ರೆ ಅಲ್ಲಿರ್ತಂಥ ಎಲ್ಲ ಸದಸ್ಯರು, ಫಾರ್ ಎಕ್ಸಾಂಪಲ್ ಭಾಳಷ್ಟು ಪಕ್ಷಗಳು ಇರ್ತಪ್ಪ, BJP, ಕಾಂಗ್ರೆಸ್ಸು, CPI, CPM, JDU, RJD ಎಲ್ಲ ಇರ್ತಂತ ತಿಳ್ಕೊಳ್ಳಿ. ಅಲ್ಲಿ ಎಲ್ಲರೂ ಗೆದ್ದು ಲೋಕಸಭೆಗೆ ಹೋಗಿರ್ತಾರೆ. ಯಾವ ಮೆಜಾರಿಟಿ ಇರ್ತಾವೋ ಆ ಮೆಜಾರಿಟಿ ಪಕ್ಷದರು ಆಡಳಿತ ಮಾಡ್ತಾರೆ. ಸ್ಪೀಕರ್ ಹೇಗೆ ಆಯ್ಕೆ ಮಾಡ್ತಾರೆ ಅಲ್ಲಿರ್ತಂಥ ಎಲ್ಲ ಪಕ್ಷದ ಸದಸ್ಯರು ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಸೊ ಅದು ಯೂಶಲಿ ಸೀಟ್ ಹೆಚ್ಚಿಗೆ ಇರೋದೇ ಆಡಳಿತ ಮಾಡ್ತಿರೋದ್ರಿಂದ ಯಾವ ಪಕ್ಷ ಆಡಳಿತದಲ್ಲಿ ಇರ್ತಾರೋ ಅಂತಹ ಪಕ್ಷದ ವ್ಯಕ್ತಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಅವರು ಒಂದು ಪಕ್ಷದಿಂದ ಗೆದ್ದು ಹೋಗಿರ್ತಾರೆ, ಬಟ್ ಗೆದ್ದ ನಂತರ ಅವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗುತ್ತೆ. ಸ್ಪೀಕರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಪೀಕರು ಅಧಿಕಾರಾವಧಿ ಕೂಡ ಸೇಮ್ 5 ವರ್ಷ ಇರ್ತಾರೆ. ಬಟ್ ಕೊನೆಯದಾಗಿ ಸ್ಪೀಕರ್ ಅವರು ಕೊಡ್ತಾರೆ, ಅವಧಿ ಮುಗಿತೈತಿ. ಎಲ್ಲ ಸದಸ್ಯರು ಅವಧಿ ಮುಗಿದ್ರು ಕೂಡ ಸ್ಪೀಕರ್ ಅವಧಿ ಯಾವಾಗ ಮುಗಿತಂದ್ರೆ ಎಲೆಕ್ಷನ್ ಆಗಿ ಇನ್ನೊಂದು ಲೋಕಸಭೆ ಫಾರ್ಮೇಷನ್ ಆಗುತ್ತಲ್ಲ ಆವಾಗ ಸ್ಪೀಕರ್ ಅವಧಿ ಮುಗಿತೈತೆ, ಅಲ್ಲಿವರೆಗೆ ಸ್ಪೀಕರ್ ಇರ್ತಾರೆ. ಸೊ ನೆಕ್ಸ್ಟ್ ಸ್ಪೀಕರ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ. ಅಧಿಕಾರದ 5 ವರ್ಷ ಇರ್ತದೆ, ಬಟ್ ಸ್ವಲ್ಪ ಲೇಟಾಗಿ ಇದು ಮಾಡ್ತಾರೆ. ಅವರು ರಾಜೀನಾಮೆ ಉಪಾಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾರೆ, ಸ್ಪೀಕರ್ ಕೊಡ್ತಾರೆ. ಸ್ಪೀಕರ್ ಹೇಗೆ ರಿಮೂವ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸ್ಪೀಕರ್ನ ಪ್ರಮಾಣ ವಚನ ಬೋಧಿಸೋರು ರಾಷ್ಟ್ರಪತಿ. ರಿಮೂವ್ ಹೇಗೆ ಮಾಡ್ತಾರೆ ಅಂದರೆ 2/3 ಮೆಜಾರಿಟಿಯಿಂದ ಲೋಕಸಭೆ ಸದಸ್ಯರ ಸಂಖ್ಯೆ 2/3. ಸೊ 2/3 ಸ್ಟ್ರೆಂತಿಂದ ಲೋಕಸಭಾ ಸ್ಪೀಕರ್ನ ರಿಮೂವ್ ಮಾಡ್ತಾರೆ, ಪದಚ್ಯುತಿ ಮಾಡ್ತಾರೆ. ಸೊ ಪದಚ್ಯುತಿ ಮಾಡೋಕ್ಕಿಂತ ಮುಂಚೆ 14 ದಿನ ಮುಂಚೆ ಅವರಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಸ್ಪೀಕರಿಗೆ ನೋಟಿಸ್ ಕೊಟ್ಟು ಪದಚ್ಯುತಿ ಮಾಡಬೇಕು. ನೋಟಿಸ್ ಕೊಟ್ಟಾದ ನಂತರ 2/3 2/3 ಮೆಂಬರ್ಸ್ ಏನಾದರೂ ವೋಟ್ ಹಾಕಿದರೆ ಅವರು ಪದಚ್ಯುತಿ ಆಗ್ತಾರೆ ಸ್ಪೀಕರ್. ನೆಕ್ಸ್ಟ್ ಕಾನ್ಸೆಪ್ಟು ಉಪಸ್ಪೀಕರ್ ಏನು ಕೆಲಸಗಳಿಲ್ಲ. ಸೇಮ್ ಉಪಸ್ಪೀಕರು ತಮ್ಮಲ್ಲೇ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ, ತಮ್ಮಲ್ಲೇ ಒಬ್ಬರ ವ್ಯಕ್ತಿಯನ್ನು ಉಪಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ ಎಲ್ಲ ಸದಸ್ಯರು ಸೇರಿ. ಉಪಸ್ಪೀಕರ್ ನಾರ್ಮಲಾಗಿ ವರ್ಕ್ ಮಾಡ್ತಾರೆ. ಸ್ಪೀಕರ್ ಇಲ್ಲದೇ ಇದ್ದಾಗ ಮಾತ್ರ ಸ್ಪೀಕರ್ ಕೆಲಸ ಮಾಡ್ತಾರೆ ಅವ್ರು, ಇಲ್ಲಾಂದರೆ ಒಬ್ಬ ಸಾಮಾನ್ಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಪ್ರೋಟೈಮ್ ಸ್ಪೀಕರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಪ್ರೋಟೈಮ್ ಸ್ಪೀಕರ್ ಅಂದರೆ ನೋಡಿ, ಒಂದು ಲೋಕಸಭೆ ಹೊಸದಾಗಿ ಫಾರ್ಮೇಷನ್ ಆದಾಗ ಅವಾಗ ಏನಾಗುತ್ತೆ, ಹಳೆಯ ಸ್ಪೀಕರ್ ಅವಧಿ ಅವಾಗ ಮುಗಿತೈತಿ. ಹಳೆಯ ಸ್ಪೀಕರ್ ಅವಧಿ ಲೋಕಸಭೆ ಫಾರ್ಮೇಷನ್ ಆದಾಗ ಆದ ದಿನ ಮುಗಿತೈತೆ. ಸೊ ಆದ ನಂತರ ಏನು ಗೆದ್ದು ಹೋಗಿರ್ತಾರಲ್ಲ ಲೋಕಸಭಾ ಸದಸ್ಯರು, ಸೊ ಅವರಿಗೆ ಪ್ರಮಾಣ ವಚನ ಬೋಧಿಸಬೇಕು. ಪ್ರಮಾಣ ವಚನ ಬೋಧಿಸೋಗೋಸ್ಕರ ಏನು ಮಾಡ್ತಾರೆ, ರಾಷ್ಟ್ರಪತಿಯವರು ಪ್ರೋಟೈಮ್ ಸ್ಪೀಕರ್ನ ಆಯ್ಕೆ ಮಾಡ್ತಾರೆ. ನೋಡಿ, ಪ್ರೋಟೈಮ್ ಸ್ಪೀಕರ್ನ ಯಾರೇ ಆಯ್ಕೆ ಮಾಡ್ತಾರೆ, ರಾಷ್ಟ್ರಪತಿಯವರು ಮಾಡ್ತಾರೆ. ಸ್ಪೀಕರ್ನ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಮಾಡ್ತಾರೆ. ಪ್ರೋಟೈಮ್ ಸ್ಪೀಕರ್ನ ರಾಷ್ಟ್ರಪತಿಯವರು ಮಾಡ್ತಾರೆ. ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸ್ತಾರೆ. ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಹೊಸದಾಗಿ ಲೋಕಸಭೆ ಫಾರ್ಮೇಷನ್ ಆದಾಗ
ಅಲ್ಲಿ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸೋಗೋಸ್ಕರ ಪ್ರೋಟೆಮ್ ಸ್ಪೀಕರ್ನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಪ್ರೋಟೆಮ್ ಸ್ಪೀಕರ್ ಎಲ್ಲ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸ್ತಾರೆ. ಬೋಧಿಸ್ಬಿಟ್ಟು ಹೊಸ ಸ್ಪೀಕರ್ ಆಯ್ಕೆ ಆಗೋ ತನಕ ಅವರು ಇರ್ತಾರೆ. ಆಯ್ಕೆ ಆದ ನಂತರ ಅವರು ಅದು ಮುಗಿತೈತೆ ಅವ್ರ ಕೆಲಸ, ಪ್ರೋಟೆಮ್ ಸ್ಪೀಕರ್ ಕೆಲಸ ಮುಗಿತೈತೆ. ಸೊ ಇದಿಷ್ಟು ಪ್ರೋಟೆಮ್ ಸ್ಪೀಕರ್ ಇದು. ನೆಕ್ಸ್ಟು ಲೋಕಸಭೆಯ ಸದಸ್ಯರಿಗೆ ಒಂದಿಷ್ಟು ವಿಶೇಷ ಏನು ಸೌಲಭ್ಯಗಳಿದಾವೆ. ಏನಿದೆ ಅಂದರೆ ಅವರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರು ಸದನದ ಒಂದು ಚರ್ಚೆಯಲ್ಲಿ ಕಾರ್ಯಕಲಾಪದಲ್ಲಿ ನಿರ್ಭೀತಿಯಿಂದ ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಬೋದು, ಮಾತನಾಡ್ಬೋದು ಲೋಕಸಭಾ ಸ್ಪೀಕರ್. ಸೊ ಅವರ ಒಂದು ಚರ್ಚೆ, ಭಾಷಣ, ಮಾತನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಅವರು ಏನಾದರೂ ಸದನದಲ್ಲಿ ಅಂದರೆ ಅಧಿವೇಶನದಲ್ಲಿ ಏನಾದರೂ ಮಾತಾಡಿರೋ ಲೋಕಸಭಾ ಸ್ಪೀಕರ್ ಅಂದರೆ ಅದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಅಲ್ಲಿ ಏನಾದರೂ ಅಲ್ಲಿರ್ತಕ್ಕಂಥ ಸ್ಪೀಕರ್ ಡಿಸೈಡ್ ಮಾಡ್ಬೇಕು, ಅದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಸೊ ಅಷ್ಟೊಂದು ವಾಕ್ ಮತ್ತು ಅವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಸ್ಪೀಕರ್ಗಳು, ಸದಸ್ಯರುಗಳಿಗೆ. ಆಮೇಲೆ ಏನು ಸದಸ್ಯರಿರ್ತಾರಲ್ಲ, ಆ ಸದಸ್ಯರನ್ನು ಅಧಿವೇಶನ ನಡೆಯೋ ಟೈಮಲ್ಲಿ ನ್ಯಾಯಾಲಯದಲ್ಲಿ ಸಾಕ್ಷಿ ನೀಡಬೇಕಂತೇಳ್ಬಿಟ್ಟು ಒತ್ತಾಯ ಮಾಡೋಂಗಿಲ್ಲ. ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಕೊಡಬೇಕು ಅಂತೇಳ್ಬಿಟ್ಟು ಅವರಿಗೆ ಕರ್ಕೊಂಡು ಹೋಗಂಗಿಲ್ಲ, ಒತ್ತಾಯ ಮಾಡೋಂಗಿಲ್ಲ ಆ ಒಂದು ವ್ಯಕ್ತಿಗಳಿಗೆ. ನೆಕ್ಸ್ಟು ಕಾರ್ಯಕಲಾಪ ನಡೆಯುವಾಗ ಸ್ಪೀಕರ್ ಅನುಮತಿ ಇಲ್ಲದೆ ಅವ್ರಿಗೆ ಬಂಧಿಸಂಗಿಲ್ಲ. ನೆಕ್ಸ್ಟು ಅವರಿಗೊಂದಿಷ್ಟು ವಿಶೇಷ ಫೆಸಿಲಿಟಿಗಳು ಏನಂದರೆ, ಕಾರ್ಯಕಲಾಪಗಳನ್ನು ಪ್ರಕಟಣೆ ಮಾಡಬಹುದು, ಮಾಡದೇ ಇರ್ಬೋದು. ಕಾರ್ಯಕಲಾಪಗಳನ್ನು ಪ್ರಕಟ ಮಾಡೋದು, ಮಾಡದೇ ಇರತಕ್ಕಂಥ ಅಧಿಕಾರ ಆ ಒಂದು ಸದಸ್ಯರುಗಳು ಇರ್ತಾರೆ, ಲೋಕಸಭಾ ಸದಸ್ಯರಿಗೆ, MP ಗಳು ಇರುತ್ತೆ. ನೆಕ್ಸ್ಟ್ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸದನದ ಗ್ಯಾಲರಿಯಿಂದ ಹೊರ ಹಾಕುವ ಹಕ್ಕನ್ನು ಕೂಡ ಲೋಕಸಭಾ ಸದಸ್ಯರು ಒಂದು ಸಾಮೂಹಿಕವಾಗಿ ಹೊಂದಿರ್ತಾರೆ. ಅದೇ ಥರ ಅವರಿಗೆ ಬೇರೆ ಬೇರೆ ದೂರವಾಣಿ ಸೌಲಭ್ಯ, ಆಮೇಲೆ ವೇತನ, ಪಿಂಚಣಿ, ದೂರವಾಣಿ ಇರ್ಬೋದು, ಮನೆ ಬಾಡಿಗೆ ರಹಿತ ಮನೆ, ದೂರವಾಣಿ ಸೇವೆ. ಸೊ ಎಲ್ಲ ಥರದ ಫೆಸಿಲಿಟಿ ಕೂಡ ಲೋಕಸಭಾ ಸದಸ್ಯರಿಗಿರುತ್ತೆ. ಸೊ ಮತ್ತೆ ಇದೇ ಟಾಪಿಕ್ ಸಂಬಂಧಪಟ್ಟಂತೆ ಲೋಕಸಭೆ ಅಧಿಕಾರಗಳು ಅಂದರೆ ಕಾರ್ಯಗಳು ಇದ್ದಾವೆ. ಸೊ ಆ ಕಾರ್ಯಗಳು ನಾವು ರಾಜ್ಯಸಭೆ ಹೇಳುವಾಗ ಆ ಲೋಕಸಭೆ ಮತ್ತು ರಾಜ್ಯಸಭೆ ಕಾರ್ಯಗಳು ಹೇಳ್ತೀನಿ. ಲೋಕಸಭೆ ವಿಶೇಷ ಅಧಿಕಾರಗಳು ಬಗ್ಗೆ ವಿಶೇಷ ಅಧಿಕಾರ ಮಾತ್ರ ಹೇಳ್ತೀನಿ ನೋಡಿ. ಇದರಲ್ಲಿ ಲೋಕಸಭೆ ವಿಶೇಷ ಅಧಿಕಾರ ಏನಂದರೆ, ಯಾವುದಾದ್ರೂ ಮಸೂದೆ ಅದು ಹಣಕಾಸಿನ ಮಸೂದೆ ಹೌದು ಅಲ್ಲೋ ಅನ್ನೋದನ್ನು ಡಿಸೈಡ್ ಮಾಡೋದು ಯಾರಪ್ಪ ಅಂದರೆ ಲೋಕಸಭೆಯ ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಅದು ಹಣಕಾಸು ಮಸೂದೆ ಹೌದು ಅಲ್ಲೋ ಅನ್ನೋದು ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಆಮೇಲೆ ಜಂಟಿ ಅಧಿವೇಶನ, ಒಂದು ಸಾಮಾನ್ಯ ಮಸೂದೆ ಮೇಲೆ ನಾನು ಹೇಳ್ತೀನಿ ಡೀಟೇಲ್ಸ್ ಆಗಿ. ಅದು ಮಸೂದೆ ಹೇಳುವಾಗ ಜಂಟಿ ಅಧಿವೇಶನ ಅಂತ ಕರೀತಾರೆ. 108 ಆರ್ಟಿಕಲ್ 108 ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ. ಯಾಕಂದರೆ ಸಾಮಾನ್ಯ ಮಸೂದೆ ಪಾಸ್ ಆಗದೇ ಇದ್ದರೆ ರಾಜ್ಯಸಭೆ 6 ತಿಂಗಳ ಕಾಲ ತಡೆ ಹಿಡಿದು ಅಥವಾ ಅದನ್ನು ತಿರಸ್ಕಾರ ಮಾಡಿದರೆ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ಜಂಟಿ ಅಧಿವೇಶನ ಅಂತ ಕರೀತಾರೆ. ಜಂಟಿ ಅಧಿವೇಶನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದಸ್ಯರು ಇರ್ತಾರೆ. ಕರೆಯೋರು ಯಾರು, ರಾಷ್ಟ್ರಪತಿಯವರು. ಬಟ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸಿರ್ತಾರೆ, ಲೋಕಸಭಾ ಸ್ಪೀಕರ್ ವಹಿಸಿರ್ತಾರೆ. ಸೊ ಇದು ಲೋಕಸಭೆಯ ವಿಶೇಷ ಅಧಿಕಾರ. ಆಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಾಪಸ್ ಪಡ್ಕೋಬೇಕು ಅನ್ನೋದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಲೋಕಸಭೆ ಡಿಸೈಡ್ ಮಾಡ್ತಾರೆ. ಲೋಕಸಭಾ ಸದಸ್ಯರು ಡಿಸೈಡ್ ಮಾಡ್ತಾರೆ ಯಾವುದನ್ನು ಮುಂದುವರಿಸಬಾರ್ದು ಅನ್ನೋದನ್ನು. ಸೊ ಇದು ಲೋಕಸಭೆಗೆ ಇರ್ತಕ್ಕಂಥ ಒಂದು ವಿಶೇಷ ಅಧಿಕಾರಗಳು ಇದು. ಸೊ ಇದಿಷ್ಟು ಇವತ್ತಿನ ಒಂದು ಲೋಕಸಭೆ ಟಾಪಿಕ್ಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರಾಜ್ಯಸಭೆ ಹೇಳ್ತೀನಿ. ಅದಾದಮೇಲೆ ಈ ಮಸೂದೆಗಳ ಬಗ್ಗೆ ಹೇಳ್ತೀನಿ. ಹಣಕಾಸು ಮಸೂದೆ ಇರ್ಬೋದು, ಸಂವಿಧಾನ ತಿದ್ದುಪಡಿ ಮಸೂದೆ, ಇನ್ನೊಂದು ಸಾಮಾನ್ಯ ಮಸೂದೆ. ಸೊ ಅದನ್ನು ಕೂಡ ನಾನು ಇನ್ನೊಂದು ಟಾಪಿಕ್ ಹೇಳ್ತೀನಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಲಾಸನ್ನು ಕೂಡ ನಾನು ಮಾಡಿದ್ದೀನಿ. ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇಷ್ಟ ಆಗದೆ ಇದ್ದರೆ ಬೇಡ, ಏನೂ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.